ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಈ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವಂತಹ ಏಕಾದಶಿಯ ಮಹಿಮೆ ಏನು ಮತ್ತು ಈ ಏಕಾದಶಿಯನ್ನ ಏನು ಹೆಸರನ್ನ ಹೇಳ್ತಾರೆ ಮತ್ತೆ ಈ ಏಕಾದಶಿಯನ್ನ ಹೇಗೆ ಆಚರಣೆ ಮಾಡಬೇಕು, ಇದರ ಪಾರಣದ ಸಮಯ ಏನು ಮತ್ತು ಈ ಏಕಾದಶಿಯಿಂದ ಏನು ಫಲ ಸಿಗುತ್ತೆ ಅವೆಲ್ಲವನ್ನು ಈ ಸಂಚಿಕೆಯಲ್ಲಿ ಚರ್ಚೆಯನ್ನ ಮಾಡೋಣ. ಮತ್ತು ಪಾರಣ ಸಮಯಕ್ಕಾಗಿ ನೀವು ಕೊನೆಯದಲ್ಲಿ ವಿಡಿಯೋದಲ್ಲಿ ನಿಮಗೆ ಪಾರಣದ ಸಮಯವೂ ಗೊತ್ತಾಗುತ್ತೆ. ಮತ್ತೆ ಇದನ್ನ ಸಂಪೂರ್ಣವಾಗಿ ನೀವು ನೋಡಿ ನಿಮಗೆ ಇದರ ಮಹತ್ವವು ತಿಳಿಯುತ್ತೆ. ಆಮೇಲೆ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು ಅದೆಲ್ಲವೂ ತಮಗೆ ತಿಳಿಯುತ್ತೆ. ಈ ಭವಿಷ್ಯೋತ್ತರ ಪುರಾಣದಲ್ಲಿ ಇದರ ಉಲ್ಲೇಖ ಬರುತ್ತೆ. ಈ ಏಕಾದಶಿಯನ್ನ ಷಟ್ ತಿಲಾ ಏಕಾದಶಿ ಅಂತ ಹೇಳ್ತಾರೆ. ಇದು ಸಂವಾದ ಬರುತ್ತೆ ದಾಲ್ಭ್ಯ ಋಷಿ ಮತ್ತು ಪುಲಸ್ತ್ಯ ಋಷಿ ಇವರಿಬ್ಬರ ನಡುವೆ ಸಂವಾದ ನಡೀತಾ ಇರುವಾಗ ದಾಲ್ಭ್ಯ ಋಷಿ ಕೇಳ್ತಾರೆ, ಈ ಜಗತ್ತಿನಲ್ಲಿ ಆತ್ಮ ಇರೋದು ಯಾವ ಜಗತ್ತಿಗೆ ಸೇರಿರೋದು? ಆಧ್ಯಾತ್ಮಿಕ ಜಗತ್ತಿಗೆ ಸೇರಿರೋದು. ಮತ್ತು ನಾವೆಲ್ಲರೂ ಆಧ್ಯಾತ್ಮಿಕ ಚಿತ್ಕಣ ಆತ್ಮರಾಗಿದ್ದೀವಿ, ನಾವು ಈ ಶರೀರ ಅಲ್ಲ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣ ಅರ್ಜುನನಿಗೆ ಮೊದಲನೆಯ ಪಾಠ ಏನ್ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ನೀನು ಈ ಶರೀರ ಅಲ್ಲ, ನೀನು ಆತ್ಮ. ಯಾವಾಗ ನಾವು ಈ ಶರೀರದ ಮೇಲೆ ನಾವು ನಮ್ಮ ದೇಹಾಭಿಮಾನ ಬಂದ್ಬಿಡತ್ತೆ, ಆಮೇಲೆ ನಾವು ನಮ್ಮನ್ನ ಶರೀರ ಅಂತ ಗುರುತಿಸ್ಕೊಳ್ತೀವಿ, ಆಗ ಶರೀರಕ್ಕೆ ಆಗುವಂತಹ ಎಲ್ಲಾ ನೋವುಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಮನಸ್ಸನ್ನ ನಾವು ಯಾವಾಗ ಗುರುತಿಸ್ಕೊಳ್ತೀವಿ? ಸುಖ ದುಃಖ ಮಾನ ಅಪಮಾನ ಇದರಲ್ಲಿ ನಾವು ಮುಳುಗೋಗ್ಬಿಡ್ತೀವಿ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ನೀವು ಶರೀರವೂ ಅಲ್ಲ, ನೀವು ಮನಸ್ಸು ಅಲ್ಲ, ನೀವು ಇದರ ಮೇಲಿರುವಂತಹ ಶುದ್ಧ ಆತ್ಮ. ಇದನ್ನ ಯಾವಾಗ ನಾವು ಗುರುತಿಸ್ಕೊಳ್ತೀವಿ ಆಗ ನಾವು ಆತ್ಮದ ಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆತ್ಮ ಶಾಶ್ವತವಾಗಿದೆ. ಅದಕ್ಕೋಸ್ಕರ ದಾಲ್ಭ್ಯ ಋಷಿ ಕೇಳ್ತಾ ಇದ್ದಾರೆ, ಆತ್ಮ ಇರುವಂತದ್ದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಆ ಆತ್ಮ ಯಾವಾಗ ಭೌತಿಕ ಜಗತ್ತಿಗೆ ಬರುತ್ತೆ, ಈ ಭೌತಿಕ ವಾತಾವರಣದ ಕಲುಷಿತ ಆ ಆತ್ಮಕ್ಕೂ ಆಗೋಗ್ಬಿಡುತ್ತೆ. ಅದರಿಂದ ಏನಾಗೋಗ್ಬಿಡುತ್ತೆ, ಆ ಆತ್ಮಕ್ಕೆ ಅಹಂಕಾರ, ಮಿಥ್ಯ ಅಹಂಕಾರ ಅನ್ನುವಂಥದ್ದು ಆವೃತ ಆಗುತ್ತೆ. ಆ ಮಿಥ್ಯ ಅಹಂಕಾರದಿಂದ ಅದು ನಾನು ಈ ಭೌತಿಕ ಜಗತ್ತಿನ ಒಂದು ಭಾಗ ಅಂತ ತಿಳ್ಕೊಂಡ್ಬಿಡುತ್ತೆ. ಅದರಿಂದ ಏನಾಗೋಗ್ಬಿಡುತ್ತೆ, ಆ ಕಲುಷಿತ ಬಂದ್ಬಿಟ್ಟು ಅದರಿಂದ ಅದೆಷ್ಟೊಂದು ಪಾಪ ಕಾರ್ಯಗಳನ್ನ ಮಾಡುತ್ತಾ ಇರುತ್ತೆ. ಆತ್ಮ ಈ ಜಗತ್ತಿನಲ್ಲಿ ಹೇಳ್ತಾರೆ ಸಚ್ಚಿತ್ ಆನಂದ ಆಗಿದೆ, ಆದ್ರೆ ಈ ಜಗತ್ತಿನಲ್ಲಿ ಬಂದಾಗ ಅದು ಯಾವಾಗ್ಲೂ ಭಯ ಪಡ್ತಾ ಇರುತ್ತೆ, ಯಾವಾಗ ಮೃತ್ಯು ಬರುತ್ತೆ ಅಂತ. ಆಮೇಲೆ ಅಜ್ಞಾನದಲ್ಲಿ ಮುಳುಗೋಗ್ಬಿಡುತ್ತೆ. ಆಮೇಲೆ ಯಾವಾಗಲೂ ದುಃಖದಲ್ಲಿ ಎಲ್ಲರೂ ತಪ್ತರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಚ್ಚಿತ್ ಆನಂದ ಆಗಿರುವಂತ ಆತ್ಮ ಈ ಭೌತಿಕ ಜಗತ್ತಿನಲ್ಲಿ ಬರೀ ನಿರಾನಂದವನ್ನ ಅದು ಅನುಭವಿಸ್ತಾ ಇರುತ್ತೆ. ಆಮೇಲೆ ಅದರಿಂದ ಅದು ಎಷ್ಟೊಂದು ಪಾಪ ಕಾರ್ಯಗಳನ್ನ ಮಾಡ್ತಾ ಇರುತ್ತೆ. ಬೇರೆಯವರಿಂದ ದೋಚೋದಾಗಿರ್ಬೋದು, ಬೇರೆಯವ್ರನ್ನ ಕೊಲ್ಲೋದಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ತುಂಬಾ ಸ್ವೇಚ್ಛೆಯಿಂದ ಎಷ್ಟೊಂದು ಪಾಪ ಕಾರ್ಯಗಳಲ್ಲಿ ತೊಡಗುವಂಥದ್ದು. ಈ ರೀತಿಯಾಗಿ ಅದೆಷ್ಟೊಂದು ಮಾಡಿ ಕೊನೆಗೆ ತುಂಬಾ ಅತಿ ಹೀನವಾಗಿರೋದು ಪಾಪ ಕಾರ್ಯ ಅಂತಾರೆ ಗೋಹತ್ಯೆ ಮತ್ತು ಬ್ರಾಹ್ಮಣ ಹತ್ಯೆ. ಈ ರೀತಿ ಎಲ್ಲ ಎಷ್ಟೊಂದು ಜೀವಿಗಳೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ದಾಲ್ಭ್ಯ ಋಷಿ ಕೇಳ್ತಾ ಇದ್ದಾರೆ, ಈ ರೀತಿ ಇರೋ ಜೀವಿಗೆ ಯಾರು ಪಾಪ ಕರ್ಮದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಆದ್ರಿಂದ ಅದಕ್ಕೆ ಹೇಗೆ ಮುಕ್ತಿ ಸಿಗತ್ತೆ? ಇಲ್ಲ ಅಂತ ಹೇಳಿ ಅದು ನರಕಕ್ಕೆ ಹೋಗ್ಬಿಡ್ತಾ ಇರತ್ತೆ. ಆ ಆತ್ಮಕ್ಕೆ ಹೇಗೆ ಮುಕ್ತಿ ಸಿಗತ್ತೆ? ತುಂಬಾ ಸುಲಭವಾಗಿರುವಂತಹ ಮಾರ್ಗ ಏನು? ದಯವಿಟ್ಟು ತಿಳಿಸಿ ಅಂತ ಹೇಳಿ ದಾಲ್ಭ್ಯ ಋಷಿ ಪುಲಸ್ತ್ಯ ಋಷಿಗೆ ಕೇಳ್ತಾ ಇದ್ದಾರೆ. ಆಗ ಪುಲಸ್ತ್ಯ ಋಷಿ ಈ ರೀತಿ ಉತ್ತರ ಕೊಡ್ತಾ ಇದ್ದಾರೆ. ಇದು ತುಂಬಾ ಗೂಢವಾಗಿರುವಂತಹ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲಾ ಪ್ರಶ್ನೆಗಳನ್ನ ಈ ಜಗತ್ತಿನಲ್ಲಿ ನಾವು ಕೇಳ್ತಾ ಇರ್ತೀವಿ, ಆದ್ರೆ ಹೇಗೆ ಪಾಪದಿಂದ ಮುಕ್ತ ಆಗೋದು, ಇಲ್ಲ ಹೇಗೆ ಭಗವಂತನ ಭಕ್ತಿಯನ್ನ ಪಡ್ಕೊಳ್ಳೋದು, ಈ ಪ್ರಶ್ನೆಗಳು ತುಂಬಾ ವಿರಳ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನೀವು ಏನ್ ಪ್ರಶ್ನೆ ಕೇಳಿದಾರಲ್ಲ ಅದು ತುಂಬಾ ಅದ್ಭುತವಾಗಿದೆ. ಈ ಮಾಘ ಮಾಸದಲ್ಲಿ ಬರ್ತಾ ಇರುವಂತಹ ಕೃಷ್ಣ ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವನು ಸ್ವಚ್ಛ ಮಾಡ್ಕೊಳ್ಬೇಕು, ಸ್ನಾನವನ್ನ ಮಾಡಿ, ಆಮೇಲೆ ಎಲ್ಲಾ ಇಂದ್ರಿಯಗಳನ್ನ ಅವನು ನಿಗ್ರಹದಲ್ಲಿ ಇಟ್ಕೊಂಡು ಅವನು ಎಲ್ಲಾ ರೀತಿಯ ದುಷ್ಕಾರ್ಯಗಳನ್ನೆಲ್ಲ ಬಿಡಬೇಕು. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ ಮತ್ತು ಅದಷ್ಟೇ ಅಲ್ಲ ದೋಷ ಪ್ರವೃತ್ತಿ ಇದೆಲ್ಲವನ್ನು ಬಿಟ್ಟು ಅವನೇನ್ ಮಾಡ್ಬೇಕು, ಭಗವಂತ ಶ್ರೀಕೃಷ್ಣನಲ್ಲಿ ಅವನು ಧ್ಯಾನವನ್ನ ಮಾಡಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಅವನು ಜಪ ಮಾಡಬೇಕು. ಅದಾದ್ಮೇಲೆ ಹೇಳ್ತಾರೆ, ಇದೆಲ್ಲವೂ ಎಷ್ಟೊಂದು ಪ್ರಕ್ರಿಯೆಗಳು ಈ ಶಾಸ್ತ್ರದಲ್ಲಿ ಕೊಟ್ಟಿದೆ. ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಅವರು ಶುದ್ಧ ಗೋವಿನ ಸಗಣಿಯನ್ನ ತಗೊಂಡು ಬಂದು, ಅದು ಭೂಮಿಗೆ ಸ್ಪರ್ಶ ಆಗೋಕಿನ ಮುಂಚೆನೆ ಅದನ್ನ ತಗೊಂಡು ಬಂದು ಅದಕ್ಕೆ ಎಳ್ಳು
ಎಳ್ಳಿನಿಂದ ಮತ್ತು ಹತ್ತಿಯಿಂದ ಅದನ್ನೆಲ್ಲ ಸಂಪೂರ್ಣವಾಗಿ ಮುದ್ದೆ ಮಾಡಬೇಕು. 108 ಮುದ್ದೆಗಳನ್ನ ಮಾಡಬೇಕು. ಅದಾದ್ಮೇಲೆ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಯಾವಾಗ ಪೂರ್ವಾಷಾಢ ನಕ್ಷತ್ರ ಬರುತ್ತಲ್ಲ ಆಗ ಇದನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಈ ಏಕಾದಶಿಯ ದಿನ ಹೇಗೆ ಅದನ್ನ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಅವರು ಭಗವಂತನಿಗೆ ಆರಾಧನೆ ಮಾಡಬೇಕು. ಶ್ರೀಕೃಷ್ಣನಿಗೆ ಆರಾಧನೆಯನ್ನ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಭಗವಂತನ ಪುಣ್ಯ ನಾಮದ ಜಪವನ್ನ ಮಾಡ್ತಾ. ಅದಕ್ಕೋಸ್ಕರ ತುಂಬಾ ಮುಖ್ಯವಾಗಿರೋದು ಅಂತ ಹೇಳಿದ್ರೆ, ಏಕಾದಶಿಯ ಆಚರಣೆ ಹೇಗಾಗತ್ತೆ ಅಂತ ಹೇಳಿದ್ರೆ, ಭಗವಂತನ ನಾಮ ಜಪವನ್ನ ಮಾಡ್ತಾ ಆ ಭಗವಂತನ ನಾಮ ಜಪವನ್ನ ಯಾವಾಗ ನಾವು ಮಾಡ್ತಾ ಇರ್ತೀವಿ ಆಗ ನಮ್ಮ ಚಿತ್ತ ಶುದ್ಧಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಓಂ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂ ಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯ ಅಭ್ಯಂತರ ಶುಚಿಹಿ. ಅದಕ್ಕೋಸ್ಕರ ಹೇಳ್ತಾರೆ, ಆ ಭಗವಂತನ ನಾಮ ಎಷ್ಟು ಪುಣ್ಯವಾಗಿದೆ ಅಂತ ಹೇಳಿದ್ರೆ, ಯಾವುದೇ ಸನ್ನಿವೇಶದಲ್ಲಿರ್ಲಿ, ನಾವು ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ಲಿ, ಇಲ್ಲ ಯಾವುದೇ ಅಶುಚಿಯಲ್ಲಿ ಇರ್ಲಿ, ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಏನಾಗೋಗ್ಬಿಡ್ತೀವಿ, ನಾವು ಶುಚಿ ಆಗೋಗ್ಬಿಡ್ತೀವಿ. ಆಮೇಲೆ ಹೇಳ್ತಾರೆ, ಹಿ ಶುಡ್ ಪ್ರಾಮಿಸ್ ಟು ಅಬ್ಸರ್ವ್ ಏಕಾದಶಿ ಫಾಸ್ಟ್. ಆಮೇಲೆ ನಾವು ಭಗವಂತನಿಗೆ ಸಂಕಲ್ಪವನ್ನ ತಗೊಳ್ಬೇಕು, ನಾವು ಏಕಾದಶಿಯ ಉಪವಾಸವನ್ನ ಮಾಡ್ತೀವಿ ಅಂತ. ಆಮೇಲೆ ಎಷ್ಟೊಂದು ಜನ ಜಾಗರಣೆನೂ ಇರೋದಕ್ಕೆ ಉತ್ತೇಜನವನ್ನು ಶಾಸ್ತ್ರ ಕೊಡುತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಜ್ಞವನ್ನು ಮಾಡಬೇಕು, ಹೋಮವನ್ನು ಮಾಡಬೇಕು. ಅದಾದ್ಮೇಲೆ ಭಗವಂತನಿಗೆ ಆರತಿಯನ್ನ ಮಾಡಬೇಕು. ಭಗವಂತನಿಗೆ ಆರತಿಯನ್ನ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಭಗವಂತನಿಗೆ ಚಂದನವನ್ನ ಹಚ್ತಾರೆ, ಅದಾದ್ಮೇಲೆ ಧೂಪ, ಆಮೇಲೆ ಅಗರಬತ್ತಿ, ಅದಾದ್ಮೇಲೆ ಭಗವಂತನಿಗೆ ತುಪ್ಪದ ದೀಪ, ಅದಾದ್ಮೇಲೆ ವಿವಿಧ ನೈವೇದ್ಯಗಳನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಅದಾದ್ಮೇಲೆ ಆ 108 ಉಂಡೆಗಳು ಏನೇ ಇತ್ತಲ್ಲ, ಸಗಣಿಯಿಂದ ಮತ್ತೆ ಎಳ್ಳಿನಿಂದ ಮತ್ತೆ ಹತ್ತಿಯಿಂದ, ಅದೆಲ್ಲವನ್ನು ಯಜ್ಞದಲ್ಲಿ ಯಾವಾಗ ಹೋಮ ಮಾಡ್ತಾ ಇರ್ತೀರಲ್ಲ ಆ ಯಜ್ಞದಲ್ಲಿ ಹಾಕಬೇಕು. ಅದಾದ್ಮೇಲೆ ಹೇಳ್ತಾ ಇದಾರೆ, ಭಗವಂತನ ನಾಮ ಜಪವನ್ನ ಮಾಡ್ತಾ ಈ ರೀತಿ ಯಜ್ಞವನ್ನ ಮಾಡ್ಬೋದು ಅಂತ ಹೇಳ್ತಾ ಇದಾರೆ. ಅದಾದ್ಮೇಲೆ ದಿನ ಮತ್ತು ರಾತ್ರಿ ಅವರೆಲ್ಲರೂ ಸದೈವ ಭಗವಂತನ ನಾಮದ ಪುಣ್ಯ ಜಪವನ್ನ ಮಾಡಬೇಕು. ಅದಾದ್ಮೇಲೆ ಸಾಮಾನ್ಯವಾಗಿ ಎಲ್ಲಾ ಏಕಾದಶಿಗಳನ್ನು ಹೇಗೆ ಮಾಡಬೇಕು ಅಂತ ನಾವು ಇಷ್ಟ ಬಾರಿ ತಿಳಿಸಿದೀವಿ. ಆದ್ರೂ ಮತ್ತೊಮ್ಮೆ ಇದನ್ನ ಹೇಳ್ತಾ ಇದ್ದೀನಿ, ಏಕಾದಶಿಯ ದಿನ ಯಾವುದೇ ರೀತಿಯ ಧಾನ್ಯಗಳನ್ನ ಮತ್ತು ಯಾವುದೇ ರೀತಿಯ ದ್ವಿದಳವಾಗಿರುವಂತಹ ಧಾನ್ಯಗಳನ್ನ ಯಾವುದನ್ನು ಸ್ವೀಕಾರ ಮಾಡೋದಿಲ್ಲ. ನೋಡಿ, ಎಷ್ಟೋ ಜನ ನಿರ್ಜಲ ಮಾಡ್ತಾರೆ, ಅದು ಕೆಲವ್ರಿಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಜಲವನ್ನ ಸ್ವೀಕಾರ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೆಲವರು ಸಫಲ, ಅದನ್ನ ಹಣ್ಣುಗಳನ್ನ ಸ್ವೀಕಾರ ಮಾಡ್ಬೋದು, ಹಾಲನ್ನ ಕುಡಿದು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದು ಆಗೋದಿಲ್ಲ ನಮಗೆ ಅಂತ ಹೇಳಿದ್ರೆ ಕೆಲವು ಯಾವುದು ಏಕಾದಶಿಯಲ್ಲಿ ತಿನ್ನುವಂತಹ ಆಹಾರ ಪದಾರ್ಥಗಳು, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಗೆಣಸನ್ನ ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಸಾಬುದಾನ, ವರೈ, ಈ ರೀತಿಯ ವರದಕ್ಕಿ, ಈ ರೀತಿ ಇದನ್ನ ಬೇಕು ಅಂತ ಹೇಳಿದ್ರೆ ಸ್ವೀಕಾರ ಮಾಡ್ಬೋದು. ಆದ್ರೆ ಉತ್ತಮ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಹಣ್ಣುಗಳಿಂದ ಯಾರು ಏಕಾದಶಿಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅದು ತುಂಬಾ ಉತ್ತಮ. ಅದಾದ್ಮೇಲೆ ಈ ರೀತಿ ಏಕಾದಶಿಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏಕಾದಶಿ ಅಂತ ಹೇಳಿದ್ರೆ ಬರೀ ಉಪವಾಸ ಮಾಡೋದ್ರಿಂದ ಆಗೋದಿಲ್ಲ. ಉಪವಾಸದ ಜೊತೆ ನಾವು ಭಗವಂತನಲ್ಲಿ ನಾವು ತಲ್ಲೀನರಾಗಬೇಕು. ಭಗವಂತನಲ್ಲಿ ತಲ್ಲೀನರಾಗೋದು ಹೇಗಾಗತ್ತೆ ಅಂತ ಹೇಳಿದ್ರೆ ಆ ಭಗವಂತನ ಪುಣ್ಯನಾಮದ ಜಪದ ಮೂಲಕ. ನೋಡಿ, ಪ್ರತಿಯೊಂದು ಏಕಾದಶಿ ದಿನ ನಾವು ಸಂಕಲ್ಪವನ್ನ ಮಾಡಬೇಕು, ಆದಷ್ಟು ನಾನು ಹೆಚ್ಚು ಭಗವಂತನ ಪುಣ್ಯನಾಮದನ್ನ ನಾನು ನಾಲಿಗೆ ಮುಖಾಂತರ ಹೇಳ್ತೀನಿ ಅಂತ. ನೋಡಿ, ಯಾರ ನಾಲಿಗೆಯಲ್ಲಿ ಯಾವಾಗ್ಲೂ ಭಗವಂತನ ಪುಣ್ಯನಾಮ ತಿರುಗ್ತಾ ಇರುತ್ತೆ ಅವರಿಗೆ ಪಾಪ ಸ್ಪರ್ಶ ಆಗೋದಿಲ್ಲ. ಅದಷ್ಟೇ ಅಲ್ಲ, ಹೇಳುತ್ತೆ ಎಷ್ಟೊಂದು ಜನ್ಮಗಳಲ್ಲಿರುವಂತಹ ಪಾಪದ ರಾಶಿ ತುಂಬಾ ಪುಡಿಯಾಗಿ ಬೂದಿ ಆಗೋಗ್ಬಿಡುತ್ತೆ ಬರೀ ಆ ಭಗವಂತನ ನಾಮ ನಮ್ಮ ನಾಲಿಗೆಯಲ್ಲಿದ್ದಾಗ. ಅದಕ್ಕೋಸ್ಕರ ಹೇಳ್ತಾರೆ, ಬರೀ ಒಬ್ಬ ಪುಣ್ಯಾತ್ಮನ ಯಾರು ನಾಲಿಗೆಯಲ್ಲಿ ಮಾತ್ರ ಭಗವಂತನ ನಾಮ ಇರುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನ ಪಡಬೇಕು, ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾನು ಭಗವಂತನ ನಾಮ ಜಪವನ್ನ ಮಾಡಬೇಕು. ಹಾಗಂತ ಹೇಳಿ ಬೇರೆ ಕೆಲಸ ಮಾಡುವಾಗ ಮಾತ್ರ ಅಷ್ಟೇ ಅಲ್ಲ, ನಾವು ಸ್ವಲ್ಪ ಸಮಯ ಪ್ರತಿದಿನ ತೆಗೆದಿಟ್ಕೊಂಡು ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಕೂತ್ಕೊಂಡು, ಯಾರು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀರಿ ಅಟ್ಲೀಸ್ಟ್ ಅರ್ಧ ಗಂಟೆ ಕೂತ್ಕೊಂಡು ನೋಡಿ. ಎಷ್ಟೋ ಜನ ಅರ್ಧ ಗಂಟೆ ಅಲ್ಲಿ ಇಲ್ಲಿ ಮಾತಾಡ್ತಾ ವ್ಯಯ ಮಾಡ್ತಾರೆ, ಟಿವಿ ನೋಡ್ತಾ ವ್ಯಯ ಮಾಡ್ತಾರೆ, ವಾಟ್ಸಪ್ ನೋಡ್ತಾ, ಬೇರೆ ಬೇರೆ ಯೂಟ್ಯೂಬ್ ನೋಡ್ತಾ ಟೈಮ್ ಎಲ್ಲ ಹೋಗ್ಬಿಡುತ್ತೆ. ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಅದಕ್ಕಿಂತ ತುಂಬಾ ಉತ್ತಮವಾಗಿರೋದು ಅಂತ ಹೇಳಿದ್ರೆ ಅರ್ಧ ಗಂಟೆ ಆದ್ರೂ ಕೂತ್ಕೊಂಡು ಭಗವಂತನ ಪುಣ್ಯ ನಾಮದ ಜಪವನ್ನ ಮಾಡಬಹುದು. ಆದ್ರೆ ಏಕಾದಶಿಯ ದಿನ ಇನ್ನೂ ಹೆಚ್ಚು ಮಾಡಬೇಕು ಹೇಳ್ತಾ ಇದ್ದಾರೆ. ಯಾರು ಈ ರೀತಿ ಭಗವಂತನ ಪುಣ್ಯನಾಮದ ಜಪ ಅತಿ ಹೆಚ್ಚು ಮಾಡ್ತಾ ಇರ್ತಾರೆ ಅವರಿಗೆ ಆಧ್ಯಾತ್ಮಿಕ
ಯಶಸ್ಸು ತುಂಬಾ ಬೇಗನೆ ಸಿಕ್ಬಿಡುತ್ತೆ. ಅದಾದ್ಮೇಲೆ ಆ ಭಗವಂತನಿಗೆ ತುಂಬಾ ಈ ದಿನ ಏನು ಕುಂಬಳಕಾಯಿ ಮತ್ತೆ ತೆಂಗಿನಕಾಯಿ ಮತ್ತೆ ಪೇರಳೆ ಹಣ್ಣು ಇದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಆ ಜನಾರ್ದನನಿಗೆ ಅವರು ಆ ದಿನ ಪ್ರಾರ್ಥನೆಯನ್ನ ಮಾಡ್ಕೊಳ್ಬಹುದು. ಆ ಭಗವಂತ ಎಲ್ಲ ಜೀವಿಗಳನ್ನ, ಜನಾರ್ದನ ಅಂತ ಹೇಳಿದ್ರೆ ಅವ ಎಲ್ಲ ಜೀವಿಗಳನ್ನ ಅವ್ರನ್ನ ಪೋಷಣೆ ಮಾಡ್ತಾ ಇದ್ದಾರೆ. ಆ ಭಗವಂತನಿಗೆ ಪ್ರಾರ್ಥನೆ ಮಾಡ್ಬೇಕು, ನೀನು ದಯಾ ಸಿಂಧು, ನೀನು ಕೃಪಾ ಸಿಂಧು. ಅದಷ್ಟೆಲ್ಲ ನೀನು ನಿನ್ನಗೆ ಮುಕುಂದ ಅಂತ ಹೇಳ್ತಾರೆ, ನೀನು ಎಲ್ಲರಿಗೂ ಮುಕ್ತಿಯನ್ನ ಕೊಡೋವನು. ಅದಷ್ಟೆಲ್ಲ ನಾವೆಲ್ಲರೂ ಈ ಭೌತಿಕ ಜಗತ್ತಿನಲ್ಲಿ ಬಿದ್ದುಬಿಟ್ಟಿದೀವಿ. ಭೌತಿಕ ಜಗತ್ತು ಒಂದು ಭವಸಾಗರ ಇದ್ದ ಹಾಗೆ. ಈ ಭವಸಾಗರದಲ್ಲಿ ನಾವು ಮುಳುಗೋಗ್ಬಿಡ್ತಾ ಇದೀವಿ. ದಯವಿಟ್ಟು ಭಗವಂತನೇ, ದಯವಿಟ್ಟು ನಮ್ಮನ್ನ ನೀನು ಹಿಡಿದು ನಮಗೆಲ್ಲ ಮೇಲಿಗೆ ಎಬ್ಬಿಸು. ಅದಷ್ಟೇ ಅಲ್ಲ, ನಮ್ಮ ಮೇಲೆ ಕೃಪೆಯನ್ನ ತೋರಿಸು. ಆಮೇಲೆ ನಾವು ನಿಮಗೆ ಸಾಷ್ಟಾಂಗ ದಂಡವತ್ ಪ್ರಣಾಮಗಳನ್ನ ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಭಗವಂತನಿಗೆ ನಮ್ರರಾಗಿ ಪ್ರಾರ್ಥನೆಯನ್ನ ಮಾಡಬೇಕು. ಅದಷ್ಟೇ ಅಲ್ಲ, ನೀನು ನಾರಾಯಣ ಮತ್ತು ಲಕ್ಷ್ಮೀ ದೇವಿ, ಇಲ್ಲ ರಾಧಾ ಮತ್ತು ಕೃಷ್ಣ, ಅವರೆಲ್ಲರಿಗೂ ನಾವು ಈ ರೀತಿಯ ವಿಶೇಷವಾದಂತಹ ನಮ್ಮ ಭಕ್ತಿಯನ್ನ ಅವರಿಗೆಲ್ಲ ಅರ್ಪಣೆಯನ್ನ ಮಾಡಬೇಕು. ಆಮೇಲೆ ಹೇಳ್ತಾರೆ, ಶಾಸ್ತ್ರ ಹೇಳುತ್ತೆ, ಯಾರು ಈ ರೀತಿ ಸಂಪೂರ್ಣ ಎಲ್ಲ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಏನ್ ಮಾಡ್ಬೇಕು, ಕೊನೆಗೆ ಈ ರೀತಿ ಎಲ್ಲ ಮಾಡ್ತಾ ಇರುವಾಗ ಅವ್ರ ಮನೆಗೆ ಒಬ್ಬ ಬ್ರಾಹ್ಮಣನ ಕರೆದು ಅವರಿಗೆ ಸತ್ಕಾರವನ್ನ ಮಾಡಿ, ಅವರಿಗೆ ಒಂದು ಮಡಕೆ ನೀರು ಮತ್ತು ಛತ್ರಿ ಮತ್ತೆ ಚಪ್ಪಲಿ ಮತ್ತೆ ಬಟ್ಟೆಗಳು, ಈ ರೀತಿ ಬೇರೆ ಬೇರೆ ವಸ್ತುಗಳನ್ನ ಅವ್ರಿಗೆಲ್ಲ ದಾನ ಕೊಡಬೇಕು. ಅದಾದ್ಮೇಲೆ ಅವ್ರಿಗೆ ಪ್ರಾರ್ಥನೆ ಮಾಡಬೇಕು, ನಮಗೆ ನೀವು ಶುದ್ಧ ಭಕ್ತಿಯನ್ನ ನೀವು ಆಶೀರ್ವಾದ ಮಾಡಿ ಅಂತ ಹೇಳಿ. ಈ ಭೌತಿಕ ಜಗತ್ತಿನಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲಾ ಕಾರ್ಯಗಳನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಏನಾದ್ರೂ ಭೌತಿಕ ಇಚ್ಛೆಗಳನ್ನ ಇಟ್ಕೊಂಡು ಮಾಡ್ತೀವಿ. ಆದ್ರೆ ಈ ಭೌತಿಕ ಇಚ್ಛೆಗಳನ್ನ ಮಾಡ್ಕೊಂಡು ಶಾಸ್ತ್ರ ಏನ್ ಹೇಳುತ್ತೆ, ಭೌತಿಕ ಇಚ್ಛೆಗಳು ಪೂರ್ಣ ಆಗೋಗ್ಬಿಡುತ್ತೆ, ಆಧ್ಯಾತ್ಮಿಕ ಇಚ್ಛೆಗಳು ಪೂರ್ಣ ಆಗೋಗ್ಬಿಡುತ್ತೆ. ನಾವು ಯಾವಾಗ ಧರ್ಮದಲ್ಲಿ ನಡೀತಾ ಇರ್ತೀವಿ. ಆದ್ರೆ ಯಾವಾಗ ಭಕ್ತರು ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಹೊರಿತಾ ಇರ್ತಾರೆ, ಆಗ ಭೌತಿಕ ಇಚ್ಛೆಗಳು ಕಡಿಮೆ ಆಗೋಗ್ಬಿಡುತ್ತೆ. ಆಗ ಅವ್ರಿಗೆ ಬರೀ ಒಂದೇ ಒಂದು ಆಸೆ ಇರುತ್ತೆ ಅಂತ ಹೇಳಿದ್ರೆ, ನಾವು ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಹೇಳಿ, ಆ ಭಗವಂತನ ಶುದ್ಧ ಭಕ್ತಿ ಬೇಕು ಅಂತ ಹೇಳಿ ಅದೊಂದೇ ಆಸೆ ಇರುತ್ತೆ. ಆಮೇಲೆ ಒಬ್ಬ ಶಾಸ್ತ್ರ ಹೇಳುತ್ತೆ ಈ ರೀತಿ ಎಲ್ಲ. ಶಾಸ್ತ್ರ ಹೇಳ್ತದೆ, ಯಾರಿಗೆ ಶಕ್ತಿ ಸಾಮರ್ಥ್ಯ ಇದೆ ಅವ್ರೇನ್ ಮಾಡ್ಬೋದು, ಅವರು ಬ್ರಾಹ್ಮಣರಿಗೆ ಒಂದು ಗೋವನ್ನು ದಾನ ಮಾಡಬೇಕು, ಕಪ್ಪು ಗೋವು ಅಂತ ಹೇಳ್ತಾ ಇದಾರೆ. ಆಮೇಲೆ ಅದಷ್ಟೇ ಅಲ್ಲ, ಹೇಳ್ತಾ ಇದಾರೆ ಯಾವ ಬ್ರಾಹ್ಮಣನಿಗೆ ಕೊಡ್ಬೇಕು ಅಂತ ಹೇಳಿದ್ರೆ, ಯಾರಿಗೆ ಶಾಸ್ತ್ರದ ಜ್ಞಾನ ಇದೆ. ಶಾಸ್ತ್ರದ ಜ್ಞಾನ ಅಂತ ಹೇಳಿದ್ರೆ ಯಾರಿಗೆ ಈ ರೀತಿಯ ಭಾಗವತ, ಯಾರು ಭಕ್ತಿಯನ್ನ ಮಾಡ್ತಾ ಇರ್ತಾರೆ ಮತ್ತು ಯಾರು ಶಾಸ್ತ್ರಗಳನ್ನ ತಿಳ್ಕೊಂಡಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾ ಇದಾರೆ. ಅದ್ರ ಜೊತೆ ಅವ್ರಿಗೆ ಹೇಳ್ತಾ ಇದಾರೆ, ಅವ್ರಿಗೆ ಒಂದು ಎಳ್ಳಿಂದು ಮಡಕೆನೂ ಕೊಡಬಹುದು ಅಂತ ಹೇಳ್ತಾ ಇದಾರೆ. ಈ ರೀತಿ ಸಾಮಾನ್ಯವಾಗಿ ಎಲ್ಲಾ ಶಾಸ್ತ್ರ ಹೇಳ್ತಾ ಇದೆ ಏನೆಲ್ಲ ಮಾಡಬೇಕು ಅಂತ. ಯಾಕೆ ಇದಕ್ಕೆ ಷಟ್ ತಿಲಾ ಏಕಾದಶಿ ಅಂತ ಹೇಳ್ತಾರೆ ಅಂತಾನು ಶಾಸ್ತ್ರ ಹೇಳುತ್ತೆ. ಈ ಏಕಾದಶಿ ದಿನ ಸಾಮಾನ್ಯವಾಗಿ ಇದು ಎಳ್ಳಿನ ಪ್ರಭಾವ ಜಾಸ್ತಿ ಇದೆ. ಹೇಳ್ತಾ ಇದಾರೆ, ಆ ದಿನ ಅವರು ಸ್ನಾನ ಮಾಡುವಾಗ್ಲೂ ಎಳ್ಳಿನಿಂದ ಅದನ್ನ ಮಿಶ್ರಣ ಮಾಡಿ ಅದರಿಂದ ಸ್ನಾನ ಮಾಡಬೇಕು. ಆಮೇಲೆ ಶರೀರಕ್ಕೂ ಎಳ್ಳಿಂದು ಅದನ್ನೆಲ್ಲ ಆ ಪೇಸ್ಟ್ ಅನ್ನ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಬೇಕು. ಅದಷ್ಟೇ ಅಲ್ಲ, ಹೋಮಕ್ಕೂ ಎಳ್ಳನ್ನ ಹಾಕಬೇಕು. ಆಮೇಲೆ ಎಳ್ಳನ್ನು ಅವ್ರು ಸ್ವೀಕಾರನೂ ಮಾಡಬೇಕು. ಆಮೇಲೆ ಎಳ್ಳನ್ನ ದಾನ ಮಾಡಬೇಕು. ಆಮೇಲೆ ಎಳ್ಳನ್ನ ದಾನದಿಂದ ಸ್ವೀಕಾರನೂ ಮಾಡ್ಬೋದು. ಈ ರೀತಿ 6 ಕ್ರಿಯೆಗಳಿಂದ ಎಳ್ಳಿನ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದಾರೆ ಷಟ್ ತಿಲಾ ಏಕಾದಶಿ ಅಂತ ಹೇಳಿ. ಈ ರೀತಿ ಯಾರು ಎಳ್ಳನ್ನ ದಾನ ಕೊಡ್ತಾರೆ ಅವ್ರಿಗೆ ಹೇಳ್ತಾ ಇದಾರೆ, ಅವ್ರಿಗೆ ಅಷ್ಟೊಂದು ವರ್ಷಗಳ ಕಾಲ ಅವರು ಸ್ವರ್ಗಲೋಕದಲ್ಲಿಯೂ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ದಿನ ದೇವರ್ಷಿ ನಾರದ್ರು ಅವರು ಶ್ರೀಕೃಷ್ಣನಿಗೆ ಪ್ರಶ್ನೆಯನ್ನ ಕೇಳ್ತಾರೆ, ಓ ಭಗವಂತನೇ, ದಯವಿಟ್ಟು ಈ ಷಟ್ ತಿಲಾ ಏಕಾದಶಿಯನ್ನು ಯಾರು ಆಚರಣೆ ಮಾಡ್ತಾರೆ ಅವ್ರಿಗೇನು ಲಾಭ ಸಿಗುತ್ತೆ ದಯವಿಟ್ಟು ಹೇಳಿ ಅಂತ ಹೇಳ್ತಾ ಇರುವಾಗ ಶ್ರೀಕೃಷ್ಣ ಹೇಳ್ತಾನೆ, ಎಷ್ಟೊಂದು ವರ್ಷಗಳ ಹಿಂದೆ ಒಬ್ಬ ಬ್ರಾಹ್ಮಣಿ ಇದ್ಲು. ಅವಳು ತುಂಬಾ ವಯಸ್ಸಾಗೋಗ್ಬಿಟ್ಟಿದ್ಲು. ಅವಳು ಎಷ್ಟು ತುಂಬಾ ನಿಷ್ಠೆಯಿಂದ ಮತ್ತು ತಪಸ್ವಿ ಆಗಿದ್ಲು ಅಂತ ಹೇಳಿದ್ರೆ, ಎಲ್ಲ ಇಂದ್ರಿಯಗಳನ್ನ ಅವಳು ನಿಗ್ರಹ ಮಾಡಿಕೊಂಡು ಅವಳು ತಪಸ್ಸೆಯನ್ನ ಮಾಡ್ತಾ ಇದ್ಲು, ಬ್ರಹ್ಮಚಾರಿಣಿ ಆಗಿದ್ಲು. ಆಮೇಲೆ ಅವಳು ಉಪವಾಸವನ್ನು ಮಾಡ್ತಾ ಇದ್ಲು. ಉಪವಾಸವನ್ನು ಮಾಡ್ತಾ ಮಾಡ್ತಾ ಅವಳು ಯಾವಾಗ್ಲೂ ಆ ಕೃಷ್ಣನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ಲು, ಭಕ್ತಿಯಿಂದ ಕೃಷ್ಣನ ಸೇವೆಯನ್ನು ಮಾಡ್ತಾ ಇದ್ಲು. ಅವಳಿಗೆ ಏನು ಮತ್ತೇನು ಆಸೆ ಇರಲಿಲ್ಲ.
ಈ ತಪಸ್ಸನ್ನ ಮಾಡ್ತಾ 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 ಏನಾಗ್ಬಿಟ್ಲು, ಅವಳು ತುಂಬಾ ಸಣ್ಣವಳು ಆಗ್ಬಿಟ್ಲು. ಆಮೇಲೆ ತುಂಬಾ ದುರ್ಬಲ ಆಗ್ಬಿಟ್ಲು. ಅದಾದ್ಮೇಲೆ ಅವಳು ಬ್ರಾಹ್ಮಣರಿಗೆ ಎಷ್ಟೊಂದು ದಾನವನ್ನು ಅವಳು ಮಾಡ್ತಾ ಇದ್ಲು. ಆಮೇಲೆ ಎಷ್ಟೊಂದು ಕನ್ಯೆಯರಿಗೂ ಅವಳು ದಾನವನ್ನ ಮಾಡ್ತಾ ಇದ್ಲು. ಆಮೇಲೆ ಎಷ್ಟು ದಾನ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ, ಒಂದ್ಸಲ ಅವಳ ಮನೆಯನ್ನು ದಾನ ಕೊಟ್ಬಿಟ್ಟಿದ್ಲು. ಅದಷ್ಟೇ ಅಲ್ಲ, ಅವಳಿಗೆ ಆದ್ರೆ ಒಂದು ದೋಷ ಏನಿತ್ತು ಅಂತ ಹೇಳಿದ್ರೆ, ಅವಳು ಯಾರಿಗೂ ಆಹಾರವನ್ನ ದಾನವಾಗಿ ನೀಡುತ್ತಾ ಇರಲಿಲ್ಲ. ಅದೊಂದು, ಅವಳೆಷ್ಟು ತಪಸ್ವಿ ಆಗಿದ್ಲು, ಆದ್ರೂ ಈ ರೀತಿ ಅವಳು ಆಹಾರವನ್ನ ದಾನವನ್ನಾಗಿ ನೀಡಿಲ್ಲ. ಅದಕ್ಕೋಸ್ಕರ ಭಗವಂತನಿಗೆ ಅನ್ನಿಸ್ತಾ ಇತ್ತು, ಯಾಕೆ ಇವಳು ಈ ರೀತಿ ಆಹಾರವನ್ನ ದಾನ ನೀಡ್ತಾ ಇಲ್ಲ ಅಂತ ಹೇಳಿ ಭಗವಂತ ಆಲೋಚನೆ ಮಾಡ್ತಾ ಇದ್ರು. ಮಾಡ್ತಾ ಮಾಡ್ತಾ ಭಗವಂತನು ಇವಳಿಂದ ಸಂಪ್ರೀತರಾಗಿದ್ರು. ಆದ್ರೆ ಕೆಲವು ಸಲ ದೇವತೆಗಳು ಅಷ್ಟು ಖುಷಿಯಿಂದ ಇರಲಿಲ್ಲ. ಆದ್ರೂ ಭಗವಂತನಿಗೆ ಸಂತೋಷ ಆಗಿತ್ತು ಇವಳ ತಪಸ್ಯವನ್ನ ನೋಡಿ. ಅದಾದ್ಮೇಲೆ ಭಗವಂತನೇ ಇವಳಿಗೆ ಅವರ ಧಾಮವನ್ನ ಕೊಡೋದಕ್ಕೆ ಸಿದ್ಧರಾಗ್ಬಿಟ್ಟಿದ್ರು. ಅದಾದ್ಮೇಲೆ ಭಗವಂತನಿಗೆ ಅನ್ನಿಸ್ತು, ನಾನು ಒಂದ್ಸಲ ಇವಳನ್ನ ಹೋಗಿ ಪರೀಕ್ಷೆ ಮಾಡಬೇಕು. ಯಾಕೆ ಇವಳು ಏನ್ ಮಾಡ್ತಾಳೆ, ಈ ಆಹಾರ ಧಾನ್ಯವನ್ನ ಕೊಡಬೇಕು ಅಂತ ಹೇಳಿ ಏನ್ ಮಾಡ್ತಾಳೆ. ಈ ರೀತಿ ಭಗವಂತ ಹೋಗ್ತಾರೆ ಅವರಿಗೆ ಪರೀಕ್ಷೆಯನ್ನ ಮಾಡೋದಕ್ಕಾಗಿ. ಆಗ ಆ ಭಗವಂತ ತುಂಬಾ ವಿಶೇಷವಾಗಿರುವಂತಹ ಒಂದು ವೇಷವನ್ನ ಹಾಕೊಂಡು ಬರ್ತಾರೆ. ಈ ವೇಷವನ್ನ ಹಾಕೊಂಡು ಬಂದಾಗ ಅವರು ಇಲ್ಲಿ ಪೂರ್ತಿ ಬುರುಡೆಗಳನ್ನ, ಹೇಗೆ ಶಿವನ ಆರಾಧಕರು ಹೇಗಿರ್ತಾರೆ, ಬೂದಿಯನ್ನೆಲ್ಲ ಹಾಕೊಂಡು ಆಮೇಲೆ ಬುರುಡೆಗಳನ್ನೆಲ್ಲ ಇಟ್ಕೊಂಡು ಅವರು ಭಿಕ್ಷೆಯ ಪಾತ್ರೆಯನ್ನ ತಗೊಂಡು ಬರ್ತಾ ಇರ್ತಾರೆ. ಈ ರೀತಿ ಬಂದಾಗ ಭಗವಂತನು ಅದೇ ರೀತಿ ಒಬ್ಬ ಶಿವನ ಆರಾಧಕರು ಹೇಗೆ ಬರ್ತಾರೆ ಆ ರೀತಿ ಅವರು ಬಂದಿರ್ತಾರೆ. ಆಗ ಬಂದು ಕೇಳ್ತಾರೆ, ಭಿಕ್ಷೆ ತಾಯಿ ಭಿಕ್ಷೆಯನ್ನ ನೀಡು ಅಂತ ಹೇಳಿ ಕೇಳಿದಾಗ ಅವಳಿಗೆ ಸ್ವಲ್ಪ ಸಂಶಯ ಬರುತ್ತೆ. ಇವ್ರು ಯಾರು, ನೀನು ಯಾರು, ದಯವಿಟ್ಟು ನೀನು ನಿನ್ನ ನಿಜವಾದ ಗುರುತನ್ನ ಹೇಳು ಅಂತ ಹೇಳ್ತಾರೆ. ಆಗ ಅವರು ಹೆಚ್ಚೆನ್ನ ಏನು ಹೇಳೋದಿಲ್ಲ, ನಾನು ಭಿಕ್ಷೆಯನ್ನ ಬೇಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಆಗ ಅವಳು ಏನ್ ಮಾಡ್ತಾಳೆ, ಅವರ ಪಾತ್ರೆಗೆ ಒಂದು ಮಣ್ಣಿನ ಮುದ್ದೆಯನ್ನ ಭಿಕ್ಷೆ ಪಾತ್ರೆಯಲ್ಲ ಹಾಕ್ಬಿಡ್ತಾರೆ. ಆಗ ಭಗವಂತನಿಗೆ ಸ್ವಲ್ಪ ದುಃಖ ಆಗುತ್ತೆ. ಮತ್ತೆ ಅದನ್ನ ತಗೊಂಡು ಭಗವಂತ ಅವರ ಧಾಮಕ್ಕೆ ಹೋಗ್ಬಿಡ್ತಾರೆ. ಅದಾದ್ಮೇಲೆ ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಕೆ ಬ್ರಾಹ್ಮಣಿ ಇರ್ಲಿಲ್ಲ, ಅವಳ ಸ್ವದೇಹದಿಂದ ಅವಳು ಭಗವಂತನ ಧಾಮಕ್ಕೆ ಹೋಗ್ತಾಳೆ. ನೋಡಿ, ಭಗವಂತನಿಗೆ ಒಂದು ಗೊತ್ತಿತ್ತು, ಇವಳ ಹೃದಯ ದಾನ ಮಾಡುವಂತಹ ಆಸೆನೂ ಇದೆ, ಆದ್ರೆ ಸ್ವಲ್ಪ ಜಿಪುಣತನವೂ ಇದೆ, ಈ ಭಾವನೆಗಳು ಇತ್ತು. ಆದ್ರೆ ಅವಳ ತಪಸ್ಯೆಯಿಂದ ಏನ್ ಮಾಡಿದ್ಲು, ಅವಳು ಭಗವಂತನ ಧಾಮಕ್ಕೆ ಅವಳ ಸ್ವ ಶರೀರದಿಂದ ಹೋದ್ಲು. ಆಮೇಲೆ ಅವಳು ಆ ಮಣ್ಣಿನ ಮುದ್ದೆ ಭಗವಂತನಿಗೆ ಕೊಟ್ಟಿರೋದ್ರಿಂದ ಭಗವಂತ ಆ ಮಣ್ಣಿನ ಮುದ್ದೆಯಿಂದ ಅವಳಿಗೆ ಒಂದು ಮನೆಯನ್ನ ಅಲ್ಲಿ ಮಾಡಿರ್ತಾರೆ. ಆ ಮಣ್ಣಿನಿಂದ ಮಾಡಿರ್ತಾರೆ. ಹೇಗಿರುತ್ತೆ ಅಂತ ಆ ಮನೆ ಅಂತ ಹೇಳಿದ್ರೆ, ಹೇಗೆ ಆ ಮಣ್ಣಿನ ಮುದ್ದೆ ಇತ್ತಲ್ಲ, ಆ ಮಣ್ಣಿನಲ್ಲಿ ಯಾವುದೇ ರೀತಿಯ ಆಕಾರ ಇರಲಿಲ್ಲ, ಆಮೇಲೆ ಯಾವುದೇ ರೀತಿಯ ಒಳ್ಳೆ ಆಹಾರ ಅಲ್ಲ ಅದು. ಅದಕ್ಕೋಸ್ಕರ ಮಣ್ಣಿನ ಮುದ್ದೆ ಹೇಗಿತ್ತು, ಅವಳ ಮನೆಯೂ ಅದೇ ರೀತಿ ಇತ್ತು. ಒಳಗಡೆ ಕೂತ್ಕೊಳ್ಳೋದಕ್ಕೆ ಏನು ಇರ್ಲಿಲ್ಲ, ಆಮೇಲೆ ಯಾವುದೇ ರೀತಿ ಫರ್ನಿಚರ್ ಇರ್ಲಿಲ್ಲ. ಈ ರೀತಿ ಅವಳ ಮನೆ ಈ ರೀತಿ ಇತ್ತು. ಅವಳಿಗೂ ಕೋಪ ಬಂದ್ಬಿಡ್ತು. ಅವಳು ಭಗವಂತನಿಗೆ ಕೇಳ್ತಾರೆ, ಅರೆ ನನ್ನ ಮನೇಲಿ ಏನೂ ಇಲ್ಲ ಅಂತ. ಆಗ ಭಗವಂತ ಹೇಳ್ತಾರೆ, ನೀನು ನಿನ್ನ ಮನೆ ಬಾಗ್ಲನ್ನ ಮುಚ್ಕೋ, ದೇವತೆಗಳು ನಿನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ. ಆ ಭೇಟಿ ಮಾಡೋದಕ್ಕೆ ಬಂದಾಗ ನೀನು ಅವ್ರಿಗೆ ಎಲ್ಲಾ ದೇವತೆಗಳಿಗೆ ಕೇಳು, ಈ ಷಟ್ತಿಲ ಏಕಾದಶಿಯ ಮಹಿಮೆಯನ್ನ ನನಗೆ ತಿಳಿಸಿ, ಆಗ ನಾನು ಬಾಗಿಲನ್ನ ತೆಗಿತೀನಿ ಅಂತ ಹೇಳು. ಆಗ ಅದೇ ರೀತಿ ಕೆಲವು ಕ್ಷಣಗಳಾದ್ಮೇಲೆ ಎಲ್ಲಾ ದೇವತೆಗಳು ಬರ್ತಾರೆ. ಆಮೇಲೆ ಇವಳು ಬಾಗಿಲನ್ನ ತೆಗೆಯೋದಿಲ್ಲ, ಹೇಳ್ತಾರೆ ಎಲ್ಲಾ ದೇವತೆಗಳಿಗೆ, ನೀವು ಷಟ್ತಿಲ ಏಕಾದಶಿಯ ಮಹಿಮೆಗಳನ್ನ ಹೇಳಿ ಅಂತ. ಆಗ ಆ ಎಲ್ಲಾ ದೇವತೆಗಳು ಬಂದು ಷಟ್ತಿಲ ಏಕಾದಶಿಯ ಮಹಿಮೆಗಳನ್ನ ಹೇಳ್ತಾರೆ. ಇದನ್ನ ಕೇಳಿದಾಗ ಅವಳಿಗೆ ಜ್ಞಾನೋದಯ ಆಗುತ್ತೆ. ಆಮೇಲೆ ಷಟ್ತಿಲ ಏಕಾದಶಿಯನ್ನ ಇವಳು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ಷಟ್ತಿಲ ಏಕಾದಶಿಯನ್ನ ಪ್ರಾರಂಭ ಮಾಡಿದ ತಕ್ಷಣ ಅವಳ ಮನೆ ಇತ್ತಲ್ಲ, ಅದು ತುಂಬಾ ವಿಜೃಂಭಣೆಯಿಂದ, ಅದೆಲ್ಲ ತುಂಬಾ ಎಲ್ಲಾ ರೀತಿಯ ಐಶ್ವರ್ಯ ಮತ್ತೆ ಎಲ್ಲಾ ರೀತಿಯ ಸೌಲಭ್ಯಗಳು ಎಲ್ಲವೂ ಬಂದ್ಬಿಡುತ್ತೆ ಅವಳ ಮನೆಯಲ್ಲಿ. ಈ ರೀತಿಯಾಗಿ ಭಗವಂತ ಹೇಳ್ತಾರೆ, ಈ ಏಕಾದಶಿಯ ಯಾರು ಆಚರಣೆ ಮಾಡ್ತಾರೆ, ಅವ್ರು ಹೇಗೆ ಆಚರಣೆ ಮಾಡುತ್ತಾರೆ ಅಂತ ಹೇಗೆ ಮಾಡಬಾರ್ದು ಅಂತ ಹೇಳಿದ್ರೆ, ಯಾವುದೇ ಲೋಭಕ್ಕಾಗಿ ಮಾಡಬಾರ್ದು. ಅದಷ್ಟೇ ಅಲ್ಲ, ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ,
ತುಂಬಾ ನಿಷ್ಠೆಯಿಂದ ಮಾಡಬೇಕು. ಆಮೇಲೆ ಅವರು ನಿಸ್ವಾರ್ಥದಿಂದ ಏನ್ ಮಾಡಬೇಕು, ದಾನವನ್ನು ಮಾಡಬೇಕು. ಅದಷ್ಟೇ ಅಲ್ಲ, ಅವರಿಗೆ ಇಹಲೋಕದಲ್ಲಿನೂ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗುತ್ತೆ. ಅದಷ್ಟೇ ಅಲ್ಲ, ಆಧ್ಯಾತ್ಮಿಕ ಜಗತ್ತಿನಲ್ಲೂ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಈ ಏಕಾದಶಿಯನ್ನ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ಯಾರು ಏಕಾದಶಿಯನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ವಿತ್ ಗ್ರೇಟ್ ಫೇತ್, ಅವರು ಎಲ್ಲಾ ರೀತಿಯ ದರಿದ್ರತೆ ಹೋಗ್ಬಿಡುತ್ತೆ, ಆಧ್ಯಾತ್ಮಿಕ ದರಿದ್ರತೆ ಹೋಗ್ಬಿಡುತ್ತೆ, ಮಾನಸಿಕ ದುರ್ಬಲತೆ ಹೋಗ್ಬಿಡುತ್ತೆ, ಶರೀರದಲ್ಲಿ ಅನಾರೋಗ್ಯ ಹೋಗ್ಬಿಡುತ್ತೆ, ಆಮೇಲೆ ಸಾಮಾಜಿಕವಾಗಿ ಮತ್ತು ಬುದ್ಧಿಶಕ್ತಿ ಎಲ್ಲಾ ರೀತಿಯ ದುರಾದೃಷ್ಟಗಳು ಹೋಗ್ಬಿಡತ್ತೆ ಅವ್ರ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ರೀತಿಯಾಗಿ ಯಾರು ಏಕಾದಶಿಯನ್ನ ಮಾಡ್ತಾರೆ ಅವರು ಕೊನೆಯಲ್ಲಿ ಎಲ್ಲಾ ಪಾಪಗಳಿಂದ ಮುಕ್ತರಾಗಿ ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಈ ಏಕಾದಶಿ ಮಹಿಮೆ ತುಂಬಾ ಅಪಾರವಾಗಿದೆ. ಅದಷ್ಟೇ ಅಲ್ಲ, ಹೇಳ್ತಾರೆ ಶಾಸ್ತ್ರ, ನಾವು ಯಾವಾಗ್ಲೂ ಈ ಜಗತ್ತಿನಲ್ಲಿ ಇರುವಾಗ ಯಾವ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನವನ್ನ ಮಾಡಬೇಕು ಅಂತ ಹೇಳ್ತಾರೆ, ಈ ಸಂಪೂರ್ಣ ಜಗತ್ತಿನಲ್ಲಿ 14 ಲೋಕಗಳಿದೆ. ಈ 14 ಲೋಕಗಳಲ್ಲಿ ಏನೆಲ್ಲ ಇಷ್ಟೊಂದು ಭೌತಿಕ ಸುಖ ಐಶ್ವರ್ಯ ಎಲ್ಲವೂ ಇದೆ. ಆದ್ರೆ ಈ ಭೌತಿಕ ಜಗತ್ತು ಸಂಪೂರ್ಣವಾಗಿಯೂ ಇದು ಅಶಾಶ್ವತ. ಅದಕ್ಕೋಸ್ಕರ ಇಲ್ಲಿ ನಾವು ನಮ್ಮ ನಿಜವಾದ ಸಂಪತ್ತನ್ನ ಮಾಡೋದು ಉತ್ತಮ ಅಲ್ಲ. ನಮ್ಮ ನಿಜವಾದ ಸಂಪತ್ತು ಎಲ್ಲಿ ಮಾಡ್ಬೇಕು ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಮಾಡಬೇಕು. ಆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಾವು ಮಾಡ್ತೀವಲ್ಲ ಸಂಪತ್ತು, ಅದು ಶಾಶ್ವತವಾಗಿರುತ್ತೆ. ಆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಂಪತ್ತು ಹೇಗ್ ಮಾಡೋದು ಅಂತ ಹೇಳಿದ್ರೆ ಹರಿನಾಮದ ಮೂಲಕ. ಅದಕ್ಕೋಸ್ಕರ ತುಕಾರಾಮ್ ಮಹಾರಾಜರು ಹೇಳ್ತಾ ಇದ್ರು, ನಾವು ಆಧ್ಯಾತ್ಮಿಕ ಜಗತ್ತನ್ನ ಹೇಗೆ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ ಹರಿನಾಮದ ಖಜಾನೆಯನ್ನ ಮಾಡ್ತಾ. ಅದಕ್ಕೋಸ್ಕರ ಹೇಳ್ತಾರೆ, ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ಖಜಾನೆ ಮಾಡ್ಬೇಕು ಅಂತ ಹೇಳಿದ್ರೆ ಯಾವಾಗ್ಲೂ ಎಲ್ಲರಿಗೂ ಖುಷಿ ಇರುತ್ತೆ. ಯಾವಾಗ ನಾನು ನೋಟ್ಗಳನ್ನ ಎಣಿಸ್ತಾ ಇರ್ತೀನಿ, ಆಗ ತುಂಬಾ ಖುಷಿ ಬರ್ಬಿಡುತ್ತೆ. ಅದೇ ರೀತಿ ನಾವು ಖುಷಿ ಬರೀ ನೋಟ್ ಎಣಿಸೋದ್ರಲ್ಲೇ ಇರಬಾರ್ದು, ನಾವು ಮಾಲೆಯನ್ನ ಎಣಿಸೋದ್ರಲ್ಲಿ, ಅಂದ್ರೆ ಹರಿನಾಮದ ಮಣಿಗಳನ್ನ ಎಣಿಸೋದ್ರಲ್ಲಿನೂ ನಮ್ಮ ಮನಸ್ಸು ಹೋಗ್ಬೇಕು. ಅದರಲ್ಲಿ ನಾವು ರುಚಿಯನ್ನ ಬೆಳ್ಕೊಳ್ಬೇಕು. ಇಲ್ಲಿ ದುಡ್ಡು ಎಷ್ಟು ಗಳಿಸ್ತೀವಲ್ಲ ಅದು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ಬೇಕಾಗತ್ತೆ. ಆದ್ರೆ ಯಾವಾಗ ಹರಿನಾಮದ ದುಡ್ಡನ್ನ ನಾವು ಗಳಿಸ್ತಾ ಇರ್ತೀವಿ, ಅದು ನಮಗೆ ಆಧ್ಯಾತ್ಮಿಕ ಪುಣ್ಯ, ಆಧ್ಯಾತ್ಮಿಕ ಖಜಾನೆ ಅದು ನಮಗೆ ಕೊಡುತ್ತೆ. ಅದಕ್ಕೋಸ್ಕರ ಈ ಏಕಾದಶಿಯನ್ನ ಈ ರೀತಿ ಮಾಡಬೇಕು. ಮತ್ತೊಂದು ಪ್ರಶ್ನೆ ಕೆಲವರೆಲ್ಲ ಕೇಳ್ತಾರೆ, ಈ ಏಕಾದಶಿ ದೇವಿ ಇದಾಳಲ್ಲ, ಈ ಏಕಾದಶಿ ದೇವಿ ಸ್ವಯಂ ಶ್ರೀಮತಿ ರಾಧಾರಾಣಿನ ಅಂತ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ. ಅದಕ್ಕೋಸ್ಕರ ಒಬ್ಬ ವೈಷ್ಣವ ಸನ್ಯಾಸಿಯವರು ಈ ರೀತಿ ಹೇಳ್ತಾರೆ, ಏಕಾದಶಿ ಭಗವಂತನ ಒಂದು ವಿಶೇಷವಾದಂತಹ ಶಕ್ತಿ ಸರಿ, ಆದ್ರೆ ಇವರು ಶ್ರೀಮತಿ ರಾಧಾರಾಣಿ ಅಲ್ಲ. ಆದ್ರೆ ರಾಧಾರಾಣಿಯ ಒಂದು ಪ್ರಕಾಶ ಎಂದು ಅವರನ್ನ ತಿಳ್ಕೊಳ್ಬಹುದು. ಕೃಷ್ಣ ಅದು ಮತ್ತೊಂದು ಶಾಸ್ತ್ರ ಹೇಳುತ್ತೆ, ಶ್ರೀಮತಿ ರಾಧಾರಾಣಿ ಹ್ಲಾದಿನಿ ಶಕ್ತಿಯ ಸ್ವರೂಪ ಅಂತ ಹೇಳಿದ್ರೆ, ಹ್ಲಾದಿನಿ ಶಕ್ತಿ ಅಂತ ಹೇಳಿದ್ರೆ ಭಗವಂತನ 3 ಶಕ್ತಿಗಳಿದೆ, ಸಂಧಿನಿ, ಸಂವಿತ್ ಮತ್ತು ಹ್ಲಾದಿನಿ. ಹ್ಲಾದಿನಿ ಅಂತ ಹೇಳಿದ್ರೆ ಕೃಷ್ಣನ ಆನಂದದಾಯಕ, ಕೃಷ್ಣನಿಗೆ ಆನಂದ ಕೊಡುವಂತಹ ಶಕ್ತಿ. ಇದು ಈ ಹ್ಲಾದಿನಿ ಶಕ್ತಿ ಇದೆಯಲ್ಲ, ಇದು ಏಕಾದಶಿಗಿಂತ ಇನ್ನು ಮಿಗಿಲಾಗಿದೆ. ಗೋಲೋಕ ವೃಂದಾವನದಲ್ಲಿ ಏಕಾದಶಿಯ ಪಾಲನೆ ಯಾವುದೂ ಇರೋದಿಲ್ಲ. ಏಕಾದಶಿಯ ಪಾಲನೆ ಎಲ್ಲಿದೆ? ಇದು ಬರೀ ಈ ಭೌತಿಕ ಜಗತ್ತಿನಲ್ಲಿದೆ. ಗೋಲೋಕ ವೃಂದಾವನದಲ್ಲಿ ಏಕಾದಶಿಯ ಯಾವುದೇ ಪಾಲನೆ ಇರುವುದಿಲ್ಲ. ಏಕಾದಶಿಯ ಪಾಲನೆ ಈ ಭೌತಿಕ ಸಂಸಾರದಲ್ಲಿ ಸಾಧನ ಭಕ್ತಿಯಲ್ಲಿ ಒಲವು ಪಡೆದಂತಹ ಜನರಿಗೆ ಮಾತ್ರ. ಯಾರು ಸಾಧನ ಭಕ್ತಿಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ಈ ಏಕಾದಶಿಯನ್ನ ಪಾಲನೆ ಮಾಡ್ತಾರೆ. ಗೋಲೋಕ ವೃಂದಾವನದಲ್ಲಿ ಶ್ರೀಮತಿ ರಾಧಾಕೃಷ್ಣನ ಸರ್ವೋಚ್ಚ ಶಕ್ತಿಯಾಗಿದ್ದಾಳೆ. ಆದ್ದರಿಂದ ಅವಳಲ್ಲಿ ಮತ್ತು ಏಕಾದಶಿಯಲ್ಲಿ ಸ್ವಲ್ಪ ಅಂತರ ಇದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ನಾವು ನೋಡ್ತಾ ಇರ್ಬೋದು, ನಾವು ಯಾವಾಗ ಭಗವಂತನ ದಶಮ ಸ್ಕಂದ ಓದ್ತೀವಿ, ಅಲ್ಲಿ ನಾವು ನೋಡ್ತೀವಿ ನಂದ ಮಹಾರಾಜರು ಏಕಾದಶಿಯನ್ನ ಪಾಲನೆ ಮಾಡ್ತಾರೆ. ಆದ್ರೆ ಶಾಸ್ತ್ರ ಹೇಳುತ್ತೆ, ನಂದ ಮಹಾರಾಜರು ಗೋಲೋಕ ವೃಂದಾವನದಲ್ಲಿ ಏಕಾದಶಿಯನ್ನ ಪಾಲನೆ ಮಾಡೋದಿಲ್ಲ. ಯಾವಾಗ ಅವರು ಈ ಭೌತಿಕ ಜಗತ್ತಿನಲ್ಲಿ ಬರ್ತಾರೆ, ಎಲ್ಲಾ ಜಗತ್ತಿಗೆ, ಎಲ್ಲಾ ಜನರಿಗೆ ತಿಳಿಸೋದಕ್ಕೋಸ್ಕರ ಅವರು ಏಕಾದಶಿಯನ್ನ ಪಾಲನೆ ಮಾಡ್ತಾರೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಏಕಾದಶಿಯ ಪಾಲನೆ ಇಲ್ಲ. ಅದಕ್ಕೋಸ್ಕರ ನಾವು ಯಾವಾಗ ಈಗ ಸಾಧನಾ ಭಕ್ತಿಯನ್ನ ಮಾಡ್ತಾ ಇದೀವಿ, ಅದಕ್ಕೆ ಸಾಧನಾ ಭಕ್ತಿಯಲ್ಲಿ ತುಂಬಾ ವಿಶೇಷವಾಗಿರೋದು ಅಂತ ಹೇಳಿದ್ರೆ ಏಕಾದಶಿಯನ್ನ ಆಚರಣೆ ಮಾಡಬೇಕಾಗುತ್ತೆ. ನಾವು ವೃಂದಾವನದ ಲಕ್ಷ್ಯ ಇಟ್ಕೊಂಡಿರ್ಬೋದು, ಅದ್ರ ಜೊತೆನಲ್ಲಿ ಏಕಾದಶಿಯನ್ನು ನಾವು ತುಂಬಾ ಚೆನ್ನಾಗಿ ಪಾಲನೆ ಮಾಡಬೇಕು. ವಿಶೇಷವಾಗಿ ನಾವು
ಎಲ್ಲಾ ರೀತಿಯ ಈಗ ಎಷ್ಟೊಂದು ವಿಧಾನಗಳನ್ನು ಹೇಳಿದ್ವಿ. ಆದ್ರೆ ಇದು ಕೆಲವು ಸಲ ಕೆಲವರಿಗೆ ಆಗೋದಿಲ್ಲ. ಆದ್ರೆ ತುಂಬಾ ಮುಖ್ಯವಾಗಿರೋದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಗವಂತನ ಪುಣ್ಯ ನಾಮದ ಜಪವನ್ನ ಮಾಡಬೇಕು ಮತ್ತು ಎಲ್ಲಾ ಧಾನ್ಯಗಳಿಂದ ವರ್ಜನೆ ಆಗಿರಬೇಕು. ಹೆಚ್ಚು ಭಗವದ್ಗೀತಾ ಶ್ರೀಮದ್ ಭಾಗವತವನ್ನ ನಾವು ಆ ದಿನ ಆಲಿಸ್ಬೇಕು ಮತ್ತು ಭಗವಂತನಲ್ಲಿ ಹೆಚ್ಚು ಮನದಟ್ಟನ್ನ ಮಾಡಿ ತನ್ಮಯರಾಗೋದಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಈ ರೀತಿಯಾಗಿ ಏಕಾದಶಿಯನ್ನ ನಾವೆಲ್ಲರೂ ಪಾಲನೆಯನ್ನ ಮಾಡೋಣ. ಈ ಮಾಘ ಮಾಸದ ಕೃಷ್ಣ ಪಕ್ಷ ಷಟ್ ತಿಲಾ ಏಕಾದಶಿಯನ್ನ ಮತ್ತು ಈ ಏಕಾದಶಿಯ ಪಾರಣೆಯ ಸಮಯ ಈ ರೀತಿ ಇದೆ. ತಾವೆಲ್ಲರೂ ಈ ಪಾರಣದ ಸಮಯವನ್ನ ತುಂಬಾ ಧ್ಯಾನಪೂರ್ವಕವಾಗಿ ಗಮನಿಸಿ ಮತ್ತು ಇದನ್ನ ಪಾಲನೆಯನ್ನ ಮಾಡಿ. ಮತ್ತು ಈ ಏಕಾದಶಿಯ ದಿನ ತಾವೆಲ್ಲರೂ ಎಷ್ಟು ಜಪವನ್ನ ಮಾಡ್ತೀರಿ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಾವು ತಮ್ಮ ಏಕಾದಶಿಯನ್ನ ಎಷ್ಟು ಪಾಲನೆಯನ್ನ ಮಾಡ್ತೀರಿ ದಯವಿಟ್ಟು ನೀವು ಕಮೆಂಟ್ಸ್ ನಲ್ಲಿ ಬರೀರಿ. ಇದರಿಂದ ಎಲ್ಲರಿಗೂ ಸ್ಫೂರ್ತಿ ಸಿಗುತ್ತೆ ಮತ್ತು ಎಲ್ಲರೂ ಸಂಕಲ್ಪವನ್ನ ತಗೊಳ್ಳಿ ಹೆಚ್ಚು ಜಪವನ್ನ ಮಾಡೋದಿಕ್ಕೆ. ಆಮೇಲೆ ಪ್ರತಿದಿನವೂ ತಾವೆಲ್ಲರೂ ಜಪವನ್ನ ಮಾಡ್ತಾ ಇದ್ರೆ ಇನ್ನೂ ಉತ್ತಮ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.